ಗೆಳೆಯರೇ, ನಾನಿಂದು ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೇನೆ. ಇದು ಮಹಾಲಕ್ಷ್ಮಿ ಲೇಔಟಲ್ಲಿದೆ. ಇವತ್ತು ಬೆಣ್ಣೆ ಅಲಂಕಾರದ ವಿಶೇಷ ಇದೆ. ದೇವಸ್ಥಾನದ ಮುಂಭಾಗದಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ಆಂಜನೇಯ ಸ್ವಾಮಿ ಬೆಣ್ಣೆ ಅಲಂಕಾರದ ದರ್ಶನ ಮತ್ತು ಮಹಾಲಕ್ಷ್ಮಿ ದೇವಿಯ ದರ್ಶನವನ್ನು ಪಡೆದು ತಾವು ಪುನೀತರಾಗಬೇಕು ಅಂತ ತಿಳ್ಕೊತಾ ಇದ್ದೀನಿ. ದೇವಸ್ಥಾನದ ಪ್ರಾರಂಭದಲ್ಲೇ ಇಲ್ಲಿ ಶಿವನ ವಿಗ್ರಹ ಇದೆ. ಹಂಗೆ ನಾವೀಗ ಮುಂದೆ ಹೋಗ್ತಾ ಇದ್ದೀವಿ. ಇವತ್ತು ಭಕ್ತರುಗಳು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿಯ ದೊಡ್ಡದಾದಂತಹ ಒಂದು ಫೋಟೋವನ್ನು ಹಾಕಿದ್ದಾರೆ. ಎಲ್ಲ ಸುತ್ತ ನೋಡಿ ಪುಸ್ತಕದ ಅಂಗಡಿಗಳಿವೆ. ಭಕ್ತರುಗಳೆಲ್ಲ ವಿಶೇಷವಾಗಿ ಕುಳಿತು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಮೊದಲಿಗೆ ನಾನು ಲಕ್ಷ್ಮೀ ದೇವರ ದರ್ಶನ, ತದನಂತರ ಬೆಣ್ಣೆ ಅಲಂಕಾರದ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಗೆಳೆಯರೇ, ನೀವು ನನ್ನ ದಿವ್ಯ ರೂಪ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಗೆಳೆಯರೇ, ಮಹಾಲಕ್ಷ್ಮಿ ದರ್ಶನ ಆಂಜನೇಯ ಸ್ವಾಮಿ ದೇವರ ಸುತ್ತ ಪ್ರದಕ್ಷಿಣೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಅರ್ಚನೆ ಟಿಕೆಟು ಮತ್ತು ಎಳ್ಳು ದೀಪದ ಟಿಕೆಟನ್ನು ಕೊಡ್ತಾ ಇದ್ದಾರೆ. ಭಾಳ ವಿಶೇಷವಾದ ದೇವಸ್ಥಾನ ಇದು. ಮಹಾಲಕ್ಷ್ಮಿ ಲೇಔಟ್ನಲ್ಲಿದೆ. ಇವತ್ತು 4ನೇ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷವಾದ ಬೆಣ್ಣೆ ಅಲಂಕಾರ ಇದೆ. ನೋಡಿ, ಇದು ಆಂಜನೇಯ ಸ್ವಾಮಿ ದರ್ಶನ, ಬೆಣ್ಣೆ ಅಲಂಕಾರದ ಪವಿತ್ರ ನೋಡಿ ಗೆಳೆಯರು, ಇದು ಬಿಳಿ ಎಕ್ಕದ ಗಿಡ. ಇದರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಂಬಿಕೆ ಇದೆ ಗೆಳೆಯರೆ. ಈ ದಿನದ ವಿಡಿಯೋ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ದಿವ್ಯರೂಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ಗೆಳೆಯರೆ. ನಮಸ್ಕಾರಗಳು.